ಜೈ ಶ್ರೀರಾಮ್, ಜೈ ಭೀಮ್, ಜೈ ಭುವನೇಶ್ವರಿ ಮಾತೆ. ಇವತ್ತು ನಮ್ದು ಒಂದು ಡ್ರೀಮ್ ಹಾರ್ಸ್ ಅಕಾಡೆಮಿಯಲ್ಲಿ ನಮ್ಮ ವೇಣು ಮಗುದು ಫಸ್ಟ್ ಇಯರ್ ಬರ್ಡೇ ಸೆಲೆಬ್ರೇಷನ್ಗೆ ಫಸ್ಟ್ ಒಂದು ವಿಶೇಷ ಹೇಳಕ್ ಇಷ್ಟಪಡ್ತೀನಿ. ಯಾತ್ರಾ ಅಂತ ಫಸ್ಟ್ ಇಯರ್ ಬರ್ಡೇ ಸೆಲೆಬ್ರೇಷನ್ ನಮ್ಮ ಒಂದು ಅಕಾಡೆಮಿಯಲ್ಲಿ ಇವತ್ತು ಒಂದು ಪ್ರಕೃತಿ ಮಾತೆ ಮಧ್ಯೆ ಈ ಒಂದು ಬರ್ಡೇ ಸೆಲೆಬ್ರೇಷನ್ ತುಂಬಾ ಚೆನ್ನಾಗಿದೆ. ಭಗವಂತನು ಪ್ರಕೃತಿ ಮಾತೆ ಆಯುಷು ಆರೋಗ್ಯ ಕೊಟ್ಟು ಆ ಮಗುನ ಯಾವತ್ತೂ ಆಶೀರ್ವಾದ ಮಾಡ್ಲಿ ಅಂತ ಕೇಳ್ಕೊಂತೀನಿ. ಮತ್ತೆ ಮತ್ತೆ ನಮ್ಮ ಸ್ನೇಹಿತರು ಒಂದು ಪಿ ಟಿವಿ ಒಂದು ನ್ಯೂಸ್ ಕನ್ನಡ ಚಾನೆಲ್ ಒಂದು ಅತಿ ಶೀಘ್ರದಲ್ಲೇ ಓಪನ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಮಂತ್ ಓಪನ್ ಮಾಡ್ತಾ ಇದ್ದಾರೆ. ಅದಕ್ಕೆ ಅವ್ರಿಗೆಲ್ಲ ಯಶಸ್ಸಾಗ್ಲಿ. ಮತ್ತೆ ನಮ್ಮ ದೇಶಾಂತರ ಎಲ್ಲ ನಮ್ಮ ಪ್ರಪಂಚದ ಬಗ್ಗೆ ಎಲ್ಲ ಪ್ರತಿಯೊಂದನ್ನು ಅವ್ರು ತಿಳಿಸಿ ನಮ್ಮ ಜನಗಳಿಗೆ ಒಂದು ಒಳ್ಳೆ ನ್ಯೂಸ್ ನ ರೀಚ್ ಆಗಂಗ್ ಮಾಡ್ಲಿ. ಮತ್ತೆ ಅವ್ರ ಚಾನೆಲ್ ಚೆನ್ನಾಗಿ ಬೆಳೀಲಿ ಅಂತ ಕೇಳ್ಕೊಂಡು ಭಗವಂತನ ಪ್ರಾರ್ಥನೆ ಮಾಡ್ತೀವಿ. ಥ್ಯಾಂಕ್ ಯು. ಜೈ ಶ್ರೀರಾಮ್. ಹಾರ್ಸ್ ರೈಡಿಂಗ್ ಡ್ರೀಮ್ಸ್ ಅಕಾಡೆಮಿ ಮಾಲೀಕರು ಆದಂತಹ ವೇಣೂರವರ ಮಗಳ ಹುಟ್ಟುಹಬ್ಬಕ್ಕೆ ಸಮಾಜ ಸೇವಕರಾದ ವಾಲೆ ಮಂಜುರವರು ಹಾಗೂ ಕಾಂಗ್ರೆಸ್ ಮುಖಂಡರಾದ ಬಸವರಾಜ್ ರವರು ಹಾಗೂ ವೇಣುಗೋಪಾಲ್ ಅವರ ಮಿತ್ರರು ಶುಭ ಕೋರಿದರು. ಈ ದಿನ ವಿಶೇಷ ಶುಭ ದಿನ. ನಮ್ಮ ವೇಣು ಅವರ ಮಗಳು ಯಾತ್ರಾ ಅಂತ ಮೊದಲನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮ ಈ ಓಪನ್ ಪ್ಲೇಸ್ ಅಲ್ಲಿ ತುಂಬಾ ಅದ್ದೂರಿಯಾಗಿ ಮಾಡಿದ್ದಾರೆ. ಆ ಯಾತ್ರಾ ಮಗುಗೆ 100 ವರ್ಷ ಆಯುಸ್ಸು ಆರೋಗ್ಯ ಸುಖ ಸಂತೋಷ ಎಲ್ಲ ಕೊಟ್ಟು ಒಳ್ಳೆ IPS ಅಧಿಕಾರಿ ಆಗ್ಲಿ, ಒಳ್ಳೆ IAS ಅಧಿಕಾರಿ ಆಗ್ಲಿ ಅಂತ ಇವತ್ತು ಆ ಮಗುನ ಹಾರೈಸ್ತೇವೆ. ಅದೇ ರೀತಿ ಹೊಸದಾಗಿ ನಮ್ಮ ಪ್ರವೀಣ್ ನಮ್ಮ ತುಂಬಾ ಅತ್ಯುತ್ತಮವಾದ ನಮ್ಮ ಸ್ನೇಹಿತ. ಅವರು ಏನೋ ಒಂದು ಅಚೀವ್ಮೆಂಟ್ ಮಾಡ್ಬೇಕಂತ ಇವತ್ತು ನನಗೊಂದು ಖುಷಿ ಆಯ್ತು. ಪ್ರವೀಣ್ ಟಿವಿ ಅಂತಾನೆ ಹೇಳ್ಬೋದು. ರಾಜ್ಯ ಮಟ್ಟಕ್ಕೆ ಒಂದು ವಿಶೇಷವಾದ ಸಂದೇಶ ಕೊಡ್ಲಿ, ರಾಜ್ಯ ಮಟ್ಟದ ಬೆಳಿಲಿ, TV9 ತರ ಒಳ್ಳೆ ಅಚೀವ್ಮೆಂಟ್ ಆಗ್ಲಿ, ಒಳ್ಳೆ ನ್ಯೂಸ್ ಕೊಟ್ಟು ನಮ್ಮ ಸ್ನೇಹಿತರು ಮತ್ತೆ ಹಲವಾರು ಎಲ್ಲ ಪಕ್ಷದ ಪರವಾಗಿ ಆಗ್ಲಿ ಅನನುಕೂಲ ಎಲ್ಲಿ ನಡೆಯುತ್ತೋ ಸತ್ಯನ ತೋರ್ಸ್ಬೇಕು. ನೀವು ಎಲ್ಲರ ಟಿವಿ ತರ ಆಗೋದ್ ಬೇಡ. ಇದು ರಾಜ್ಯ ಮಟ್ಟಕ್ಕೆ ಹೋಗ್ಲಿ, ರಾಷ್ಟ್ರ ಮಟ್ಟಕ್ಕೂ ಅದ್ದೂರಿಯಾಗಿ ಪ್ರಚಾರ ಆಗ್ಲಿ ಅಂತ ಈ ಸಂದರ್ಭದಲ್ಲಿ ನಾನು KPCC ರಾಜ್ಯ ಸಂಚಾಲಕರಾಗಿ SC ವಿಭಾಗದಿಂದ GB ಆಕಾಂಕ್ಷಿ ಅಶ್ವಥ್ ನಗರ ವಾರ್ಡ್ 44 ಕಾರ್ಪೊರೇಟರ್ ಆಗಿ ನಾನು ಕೇಳ್ತಿದ್ದೇನೆ. ದಯವಿಟ್ಟು ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ. ಇವತ್ತು ನನ್ನ ಕ್ಲೋಸ್ ಫ್ರೆಂಡ್ ಆದಂತ ವೇಣು ಅವರು ಮಗಳದು ಮೊದಲನೇ ವರ್ಷ ಹುಟ್ಟದ ಹಬ್ಬ ಯಾತ್ರಾ ಅಂತ. ದೇವರು ಆಯುಷು ಐಶ್ವರ್ಯ ಎಲ್ಲ ವಿದ್ಯೆ ಎಲ್ಲ ಕೊಡ್ಲಿ. ನಮ್ಮ ಬಸವರಾಜ್ ಸರ್ ಹೇಳ್ದಂಗೆ ಕಲೆಕ್ಟರ್ ಆಗ್ಲಿ, IPS ದೊಡ್ಡ ಮಟ್ಟದಲ್ಲಿ ಬೆಳಿಲಿ. ನಮಗೆಲ್ಲ ಬಂದು ಯಾರು ಸಾಥ್ ಕೊಟ್ಟಿಲ್ಲ. ನಮ್ಮ ಮನೆ ಮಗಳು IPS ಆದ್ರೆ ನಮಗೆಲ್ಲ ಒಂಥರ 4 ಜನಗೆ ನಾವು ಹೆಲ್ಪ್ ಮಾಡೋದಕ್ಕೆ ಒಂದು ಶಕ್ತಿ ಕೊಡ್ತಾಳೆ ನಮ್ಮ ಮಗಳು, ನಮ್ಮ ವೇಣು ಬ್ರದರ್ ಅವರ ಮಗಳು. ಇವತ್ತು ಮೊದಲನೇ ಬಾರಿಗೆ ನಾನು ನಮ್ಮ ಅಣ್ಣನ ಮುಂದೆ ಮಾತಾಡ್ತಾ ಇದ್ದೇನೆ. ಸಾಕಷ್ಟು ವಿಚಾರಗಳನ್ನ ಒಂದು ಚಾನಲ್ ವಿಸ್ತರಿಸಬೇಕಾಗ್ತದೆ. ಯಾವುದೇ ಒಂದು ಸರ್ಕಾರ ಆಗ್ಲಿ, ಯಾವುದೇ ಒಂದು ರೀತಿಯಾಗಿರ್ತಕ್ಕಂಥ ಅಧಿಕಾರದಲ್ಲಿರ್ತಕ್ಕಂಥವರ ವಿರುದ್ಧವಾಗ್ಲಿ ಎದೆ ತಟ್ಟಿ ನಿಂತಕ್ಕಂಥ ಏಕೈಕ ಶಕ್ತಿ ಉಳ್ಳ ಒಂದು ಅಸ್ತ್ರ ಅಂದ್ರೆ ಅದು ಪತ್ರಿಕೋದ್ಯಮ. ಅಂತ ಒಂದು ಪತ್ರಿಕೋದ್ಯಮನ ಇವತ್ತು ನಮಗೆಲ್ಲ ಗೊತ್ತು 24x7 ಅನ್ನೋ ಗ್ಯಾಮ್ಲಿಂಗ್ ವಿಚಾರಗಳಲ್ಲಿ ತಳ್ಳಿಬಿಟ್ಟಿದ್ದಾರೆ. ಅವರು ಯಾವುದೇ ಒಂದು ವಿಚಾರನ ಸುದ್ದಿ ಮಾಡ್ಬೇಕು ಅಂತ ಹೇಳಿದ್ರೆ ಅದ್ರ ಹಿನ್ನಡೆ ಯಾವ ಒಂದು ಪ್ರಭಾವಕ್ಕೆ ಒಳಗಾಗಿರ್ತಾರೆ ಅಂತ ಎಲ್ರಿಗೂ ಗೊತ್ತಿದೆ. ವಿಂಗ್ಗಳ ವಿಚಾರವನ್ನ ಬಿಟ್ಟು, ಎಡಬಲ ವಿಂಗ್ಗಳನ್ನ ಬಿಟ್ಟು ಒಂದು ಶಕ್ತಿಯನ್ನ ಮುನ್ನಡೆಸ್ಬೇಕಂದ್ರೆ ಯಾವ ಒಂದು ತೊಂದರೆ ಆಗಿರ್ತಕ್ಕಂಥ ಸ್ಥಳದಲ್ಲಿ ಯಾರ ಒಬ್ಬ ಬಾಧಿತ ವ್ಯಕ್ತಿಯ ಪರವಾಗಿ ನಿಲ್ತಕ್ಕಂತ ಒಂದು ಸಂವಿಧಾನದ 4ನೇ ಅಂಗವಾಗಿ ಈ ಒಂದು PTV ಚಾನೆಲ್ ನಿಲ್ಬೇಕು ಅಂತ ಹೇಳಿ ನಮ್ಮ ಅಣ್ಣ, ಸ್ನೇಹಿತ ಮತ್ತು ನನ್ನ ಎಲ್ಲಾ ರೀತಿಯಾಗಿರ್ತಕ್ಕಂಥ ಬ್ಯಾಕ್ ಬೋನ್ ಪ್ರವೀಣ್ ಅವರ ಒಂದು ಚಾನೆಲ್ಗೆ ಶುಭಾಶಯಗಳನ್ನ ತಿಳಿಸ್ತೇವೆ. ಮತ್ತು ವಾಲೆ ಮಂಜಣ್ಣನಾಗ್ಲಿ ಮತ್ತು ಅವರ ತಂಡದವರೆಲ್ಲ ನಾವೆಲ್ಲ ಅವರ ಜೊತೆಲಿ ಇರ್ತೀವಿ ಅಂತ ಹೇಳ್ತಾ ನನ್ನ 2 ಮಾತನ್ನ ಮುಗಿಸ್ತೇನೆ. ಯಾತ್ರಾ ವೇಣುಗೋಪಾಲ್ ಮಗುಗೆ ಹುಟ್ಟುಹಬ್ಬದ ಶುಭಾಶಯಗಳು. ಈ ದಿನ ತುಂಬಾ ಸೊಗಸಾಗಿ ಮೂಡಿ ಬಂದಿದೆ. ಕಾರ್ಯಕ್ರಮಕ್ಕೆ ಬಂದಂತ ಬೂದಗಿರಿ ವಾಲೆ ಮಂಜಣ್ಣನಿಗೆ ಹಾಗೂ PTV
ಸಂಸ್ಥಾಪಕರಾದಂಥ ಪ್ರವೀಣ್ ಅವ್ರಿಗೆ, ಕಾಂಗ್ರೆಸ್ ಮುಖಂಡರಾದಂಥ ಬಸವರಾಜ್ ಅವ್ರಿಗೆ ಸ್ವಾಗತ ಬಯಸ್ತೇನೆ. ತುಂಬಾ ಖುಷಿ ಆಗ್ತಿತ್ತು ಅವ್ರು ಬಂದಿದ್ದು. ಮಗುಗೆ ದೇವರು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡ್ಲಿ ಅಂತ ಕಳ್ಕಳಿ ಪ್ರಾರ್ಥನೆ ನನ್ನ ಕಡೆಯಿಂದ ದೇವರಲ್ಲಿ ಬೇಡ್ಕೊಂತೀನಿ.